ನಮ್ಮ ರಿಸಲ್ಟ್ ಬೇಮ್ಗಲ್ದಾಗ್ತದೆ. ಯಾರು ನಾನು ಒಂದು ಅಹಂಕಾರದಿಂದ, ನಾನು ಒಂದು ಅಹಂಭಾವದಿಂದ ಯಾರು ಮೆರೀತಾರೆ ಜನ ಸಹಿಸೋದಿಲ್ಲ. ನಾನು ಒಂದು ಯಾವ್ದಿರಬೇಕು, ಡೆವಲಪ್ಮೆಂಟ್ ಇರಬೇಕು, ಇಂಥದ್ದು ಮಾಡಿದ್ದೀನಿ ನಾನು ಅಂತ ಹೇಳ್ಕೋಬೇಕು. ಆದರೆ ಜನರ ಮಧ್ಯೆ ನಾನು ಅಂದರೆ ಬಹಳ ಕಷ್ಟ ಆಗ್ತದೆ. ನನಗೆ ಇವತ್ತು ಏನಪ್ಪ ನೋವು ಅಂದರೆ, ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಶಾಸಕ ಇದ್ದೀನಿ, ಸೌಜನ್ಯ ಕೂಡ ನನ್ನ ಚುನಾವಣೆ ಕರೆದಿಲ್ಲ. ಯಾರು ಕೂಡ ಹಿಂದೂ ಮುಖಂಡರನ್ನ ಆ ಸಾಧಕಿ ಚುನಾವಣೆ ಕರೆದಿಲ್ಲ. ಅವರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಇದು ಎಚ್ಚರ ಗಂಟೆ. ಮುಂದೆ ಯಾರು ಕೂಡ ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಇನ್ನುಳಿದವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ನನ್ನೂ ಸೇರಿಕೊಂಡು ಎಲ್ಲರೂ ಇದೇ ಗತಿ. ಅದರಿಂದ ರಾಜಕೀಯಕ್ಕೆ ಹೋಗೋದು ಬೇಡ. ಇವತ್ತು ಇಂಥ ಮಹಾನ್ ಭಾವನ ಆದರ್ಶದಲ್ಲಿ ನಾವೆಲ್ಲ ನಡೆಯೋಣ. ನಾನು ಕೂಡ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅನ್ನೋ ಕನಸನ್ನು ಇಟ್ಕೊಂಡಿದ್ದೀನಿ. ಅವರ ಆಶಯದಂತೆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಸಹಾಯ ಮಾಡೋ ಕೆಲಸವನ್ನು ಮಾಡ್ತಾ ಹೋಗೋಣ ಅನ್ನೋ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ